ಯಾಕೆ ಅಂತ ಗೊತ್ತಿಲ್ಲ, ಇವತ್ತಂತೂ ಬೆಳಗ್ಗೆಯಿಂದ ಮೈಕೈ ನೋವು, ಫುಲ್ಲು ಜ್ವರ, ಮಾತ್ರೆ ನುಂಗಿ ನುಂಗಿ ಅಂತೂ ಸಾಕಾಗೋಯ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಅಷ್ಟೇ ತುಂಬಾ ಬೇಗ ಎದ್ದೇಳೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಮೈಕೈ ನೋವು, ಬಾಡಿ ಪೇನು ತುಂಬಾ ಜಾಸ್ತಿ ಆಗಿತ್ತು. ಹೆಡ್ ಪೇನು ಮತ್ತು ಮೊಣಕಾಲು ನೋವು ತುಂಬಾ, ಅದೇನು ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ಲೈಟಾಗಿ ಒಂದು ಇಡ್ಲಿ ತಿನ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ಳೋಣ ಅಂತ ನೋಡಿದೆ. ಅಷ್ಟೊತ್ತಿಗೆ ಮನೆ ಕೆಲಸ, ಅಯ್ಯೋ ಮನೆಯಲ್ಲಿ ಏನೇ ಜ್ವರ, ಮೈಕೈ ನೋವು ಏನೇ ಇದ್ರೂ ಮನೆ ಕೆಲಸ ಮಾಡಲೇಬೇಕಾಗುತ್ತೆ ನಾವು ಹೆಣ್ಮಕ್ಳು. ಸೊ ಹಾಗಾಗಿ ಮನೆ ಕಡೆ ಕಿಚನ್ ಕಡೆ ನೋಡಿದ ತಕ್ಷಣ ಫುಲ್ಲು ನೆನ್ನೆ ಏನೇನು ಮಾಡಿದ್ದು ಅದನ್ನೆಲ್ಲ ಹಂಗೆ ಇತ್ತು. ಪಾತ್ರೆಗಳಂತೂ ರಾಶಿ ಬಿದ್ದಿತ್ತು, ಏನು ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಸೀದಾ ಕಿಚನ್ ಕಡೆ ಹೋಗ್ಬಿಟ್ಟು ಬಿದ್ಕೊಂಡೆ. ಯಾಕಂದರೆ ಮೈ ಕೈ ನೋವಾಗಿರೋದ್ರಿಂದ ಎದೊಳಕ್ಕಾಗ್ತಿಲ್ಲ, ಸುಸ್ತು, ಪೇಯ್ನು, ಮಲ್ಗು ಬರೇ ಅದೇ ಆಗೋಯ್ತು. ಪಾಪ ನಮ್ಮ ಜೂಜು ನೋಡ್ತಾನೆ ಅವನು, ಇವಳಿಗೆ ಏನಾಯ್ತಪ್ಪ ಅಂಥದ್ದು ಅಂತ. ಹಾಗಾಗಿ ನನಗೆ ಹುಷಾರಿಲ್ಲ ಅಂತಂದರೆ ನಾನಂತೂ ಅಡುಗೆ ಅಂತೂ ಏನು ಮಾಡೋಕ್ಕಾಗಲ್ಲ. ಇದ್ದಿದ್ದು ಕರ್ಡ್ ರೈಸ್ನೇ ತಿನ್ಕೊಂಡು ಹಂಗೆ ಮಲ್ಕೊಂಬಿಟ್ಟೆ ಲೈಟಾಗಿ. ಸೊ ಹಂಗೆ ಸಂಜೆ ಆಯಿತು, ಇನ್ನೇನಪ್ಪ ತಲೆ ಎಲ್ಲ ನೋವ್ತಾ ಇತ್ತು. ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ತೆ ಒಂದು ವಾರ ಆಗಿತ್ತು. ಸೊ ಹಂಗಾಗಿ ಲೈಟಾಗಿ ಎಣ್ಣೆ ಬಿಸಿ ಮಾಡಿಕೊಂಡು ಒಂದೆರಡು ಕರಿಬೇವನ್ನ ಉದುರಿಸ್ಕೊಂಡು ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನತ್ತಿಗೆ ಚೆನ್ನಾಗಿ ಹಚ್ಕೊಂಡೆ. ಮನೆ ಕಸ ಗುಡಿಸಿರಲಿಲ್ಲ, ಟೈಲ್ಸ್ ಎಲ್ಲ ಹಾಳಾಗೋಗಿತ್ತು. ಸೊ ಹಂಗಾಗಿ ಮನೆ ಕಸನೆಲ್ಲ ಲೈಟಾಗಿ ಗುಡಿಸ್ಕೊಂಡು ಫಿಶ್ ಟ್ಯಾಂಕಿಗೂ ಅಷ್ಟೇ ಫುಡ್ ಹಾಕಿರಲಿಲ್ಲ. ಫಿಶ್ಗಳಿಗೂ ಲೈಟಾಗಿ ಫಿಶ್ಗೆ ಫುಡ್ ಹಾಕ್ತೆ. ನಮ್ಮ ಝೂಸು ಜೊತೆನೂ ಆಟ ಆಡಿದೆ ಸ್ವಲ್ಪ ಹೊತ್ತು. ಲೈಟಾಗಿ ಅವ್ನಿಗೂ ಬೇಜಾರಾಗಿತ್ತಲ್ವ, ಅವನ ಜೊತೆನೂ ಆಟಾಡಿ ಫಿಶ್ಗಳನ್ನ ನಾನು ತೋರಿಸ್ತಿರ್ತೀನಿ ಅವ್ನಿಗೆ ಯಾವಾಗಲೂ. ಅವನು ಆಟ ಆಡ್ತಾನೆ ಅದ್ರ ಜೊತೆ. ನೋಡು ಮಗನೆ ಅಂತೇಳ್ಬಿಟ್ಟು ತೋರಿಸ್ತಾ ಇರ್ತೀನಿ. ಅವನಿಗೂ ಖುಷಿ ಮೀನುಗಳ ಜೊತೆ ಆಟ ಆಡೋಕ್ಕೆ. ಮತ್ತು ನಮ್ಮ ಝೂಸುಗೆ ಸೌತೆಕಾಯಿ ಅಂದರೆ ಫೇವ್ರೆಟ್ಟು. ಅವ್ನು ಮಾತ್ರ ಒಂದು ಪೂರ ಕೊಟ್ಟರು ಅವ್ನು ತಿನ್ಕೊಬಿಡ್ತಾನೆ. ಅವನಿಗೆ ಸೌತೆಕಾಯಿ ಮಾತ್ರ ಫೇವ್ರೆಟು. ಅವನಿಗೆ ಚಿಕ್ಕದಾಗಿ ಕಟ್ ಮಾಡಿಕೊಟ್ರೆ ಅವ್ನು ತಿನ್ನೋದೇ ಇಲ್ಲ. ಈ ಥರ ದೊಡ್ಡದಾಗಿ ಕೊಟ್ರೇ ಅವ್ನಿಗೆ ಇಷ್ಟ. ನೋಡಿ ಎತ್ಕೊಂಡು ಹೋದ. ಝೂಸು ಈ ಕಡೆ ತಿರುಗು ಕೊಡು ಅಂತ ಹೇಳಿದ್ರು ಕೊಡ್ತಾಯಿಲ್ಲ ಅವನು. ಯಾಕಂದರೆ ಅವನಿಗೆ ಫೇವ್ರೆಟ್ ಅಲ್ವಾ, ಒಂದು ಸೆಕೆಂಡಲ್ಲೇ ತಿಂದು ಖಾಲಿ ಮಾಡಿಬಿಡ್ತಾನೆ. ಇವತ್ತಿನ ಡೇ ಪೇಷಂಟ್ ಡೇ ಅಂತಲೇ ಹೇಳ್ಬೋದು. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.